ನಮಸ್ಕಾರ, ಗುಡ್ ಈವ್ನಿಂಗ್ ಕರ್ನಾಟಕಕ್ಕೆ ಆತ್ಮೀಯ ಸ್ವಾಗತ. ನಾನು ಗುರುಪ್ರಸಾದ್. ಮೊದಲು ಹೆಡ್ಲೈನ್ಸ್ ಏನಿದೆ ಬನ್ನಿ ನೋಡೋಣ. ತಾಳಿ ಕಟ್ಟೋ ವೇಳೆ ಪ್ರಿಯಕರ ಜ್ಞಾಪಕಕ್ಕೆ ಬಂದ ಕಲ್ಯಾಣ ಮಂಟಪದಲ್ಲಿ ಮದುವೆ ಒಲ್ಲೆ ಎಂದ ವಧು. ರಾಮನಗರದಲ್ಲಿ ನಡೆಯಿತು ರಂಪ ರಾಮಾಯಣ. ರಾಯಭಾಗ ಅತ್ಯಾಚಾರ ಪ್ರಕರಣ, ಸಿಎಂ ಭೇಟಿ ನಂತರ ಓಡೋಡಿ ಬಂದ ಜಿಲ್ಲಾಧಿಕಾರಿ. 7 ದಿನಗಳ ನಂತರ ಡಿಸಿಗೆ ಜ್ಞಾನೋದಯವಾಯಿತು. ರಂಗೇರಿದ ಸ್ಥಳೀಯ ಸಂಸ್ಥೆ ಚುನಾವಣೆ, ಮುಂದುವರೆದ ನಾಯಕರ ಮಾತಿನ ಸಮರ. ಬಹಿರಂಗ ಪ್ರಚಾರಕ್ಕೆ ಇಂದು ತೆರೆ. ಇನ್ನೂ ಮುಗಿದಿಲ್ಲ ಗ್ಯಾಸ್ ಗೊಂದಲ. 9 ಸಬ್ಸಿಡಿ ಸಿಲಿಂಡರ್ ಸಿಗೋದು ಏಪ್ರಿಲ್ನ ನಂತರ. ಮಾರ್ಚ್ 31ರವರೆಗೆ ಸಿಗೋದು 5 ಸಿಲಿಂಡರ್. ಸೂರ್ಯ ನಮಸ್ಕಾರ ಮಾಡೋದ್ರಲ್ಲಿ ಪಂಟ, 24 ಗಂಟೆಯೂ ಡಿಪ್ಸ್ ಹೊಡೆಯೋ ಧೀರ. ಕಾರವಾರದಲ್ಲೊಬ್ಬ ದಾಖಲೆ ವೀರ. ರಾಮನಗರದಲ್ಲಿ ಇವತ್ತು ದೊಡ್ಡ ರಾದ್ಧಾಂತವೊಂದು ನಡೆದು ಹೋಯಿತು. ಮದುವೆ ಮಂಟಪ ರಣಾಂಗಣವಾಗಿತ್ತು. ತಾಳಿ ಕಟ್ಟುವ ವೇಳೆ ಮದುವೆಯೇ ನಿಂತು ಹೋಯಿತು. ಯಾಕೆ ಅನ್ನೋ ಕುತೂಹಲನ? ಹಾಗಾದರೆ ಈ ವರದಿ ನೋಡಿ ಗೊತ್ತಾಗುತ್ತೆ. ರಾತ್ರಿ ಕೈ ಹಿಡಿದು ಫೋಟೋ ತೆಗೆಸಿಕೊಂಡಿದ್ರು. ಬಂಧು ಬಳಗದಿಂದ ಶುಭಾಶಯ ಸ್ವೀಕರಿಸಿದ್ರು. ಗಡ್ಡಲ ದಾಟಿ ಬಂದ, ಕುದುರೆ ಏರಿ ಬಂದ, ನಿನ್ನ ಹೃದಯದ ಚೋರ ಚೆಲುವ ರಾಜಕುಮಾರ, ಚೆಲುವ ರಾಜಕುಮಾರ. ಆದ್ರೆ ಬೆಳಗಾಗುವಷ್ಟರಲ್ಲಿ ಪರಿಸ್ಥಿತಿಯೇ ಬೇರೆಯಾಗಿತ್ತು. ಮದುವೆ ಮಂಟಪ ರಣಾಂಗಣವಾಗಿತ್ತು. ಯಾಕಂದ್ರೆ ತಾಳಿ ಕಟ್ಟಿಸ್ಕೊಳ್ಬೇಕಿದ್ದ ವಧು ನನಗೆ ಈ ಮದುವೆ ಇಷ್ಟವಿಲ್ಲ ಎಂದು ಬಿಟ್ಟಿದ್ದಳು. ಇದರಿಂದಾಗಿ ಎರಡೂ ಕಡೆಯವರ ನಡುವೆ ಭಾರಿ ಫೈಟ್ ನಡೀತು. ಇಷ್ಟೆಲ್ಲ ರಂಪಾಟ ನಡೆದಿದ್ದು ರಾಮನಗರದ ಕನ್ನಿಕಾ ಮಹಲ್ ಕಲ್ಯಾಣ ಮಂಟಪದಲ್ಲಿ. ಇಲ್ಲಿ ರಾಮನಗರದ ವಿನೋದ್ ಕುಮಾರ್ ಹಾಗೂ ಮೈಸೂರು ಮೂಲದ ವೆನ್ನಿಲಾ ಮದುವೆ ನಡೆಯುತ್ತಿತ್ತು. ಆರತಕ್ಷತೆ ವೇಳೆ ಮೌನವಾಗಿ ಇದ್ದ ವಧು ವೆನ್ನಿಲಾ ಇಂದು ಬೆಳಿಗ್ಗೆ ಮುಹೂರ್ತದ ವೇಳೆ ಮದುವೆ ಒಲ್ಲೆ ಎಂದಿದ್ದಾಳೆ. ಕೆಆರ್ಎಸ್ನ ಅಹಮದ್ ಖಾನ್ ಎಂಬಾತನನ್ನು ಲವ್ ಮಾಡುತ್ತಿದ್ದು ಈ ಮದುವೆ ಇಷ್ಟವಿಲ್ಲ ಎಂದಿದ್ದಾಳೆ. ಮದುವೆ ನಿಶ್ಚಿತಾರ್ಥವಾಗಿ 5 ತಿಂಗಳಾಗಿತ್ತು. ಆದ್ರೆ ಅಂದಿನಿಂದ ಸುಮ್ಮನಿದ್ದು ಮದುವೆ ಮಂಟಪದಲ್ಲಿ ಪ್ರೇಮ ವಿಚಾರ ಬಿಚ್ಚಿಟ್ಟ ವಧುವಿನ ವಿರುದ್ಧ ವರ ಕಡೆಯವರು ರೊಚ್ಚಿಗೆದ್ರು. ಈ ವೇಳೆ ಎರಡೂ ಕಡೆಯವರ ನಡುವೆ ಮಾತಿನ ಚಕಮಕಿ ನಡೆಯಿತು. ವರನ ಕಡೆಯವರು ಹುಡುಗಿ ಸಹೋದರ ಹಾಗೂ ದೊಡ್ಡಮ್ಮನಿಗೆ ಥಳಿಸಿದ್ರು. ಈ ವೇಳೆ ಎರಡೂ ಕಡೆಯವರನ್ನು ಠಾಣೆಗೆ ಕರೆದೊಯ್ದು ಪೊಲೀಸರು ವಿಚಾರಣೆ ನಡೆಸಿದ್ರು. ಇಲ್ಲೂ ಕೂಡ ರಾದ್ಧಾಂತವಾಯಿತು. ಕೊನೆಗೆ ಪೊಲೀಸರೇ ಎರಡೂ ಕಡೆಯವರ ಜೊತೆ ರಾಜಿ ಸಂಧಾನ ನಡೆಸಿದ್ರು. ಏನೇ ರಾಜಿ ಪಂಚಾಯಿತಿ ನಡೆದ್ರೂ ಹುಡುಗಿ ಮದುವೆಗೆ ಒಪ್ಪಲಿಲ್ಲ. ಹೀಗಾಗಿ ವಧುವಿನ ಕಡೆಯವರು ಹುಡುಗನ ಕಡೆಯವರಿಗೆ 2 ಲಕ್ಷ ರೂಪಾಯಿ ನೀಡುವಂತೆ ಸೂಚಿಸಲಾಯಿತು. ಪೊಲೀಸರು ಮಾಡಿದ ರಾಜಿ ಪಂಚಾಯಿತಿ ಒಪ್ಪಿಕೊಂಡ ಎರಡೂ ಕಡೆಯವರು ತಮ್ಮ ಪಾಡಿಗೆ ತಾವು ತವರಿಗೆ ವಾಪಸ್ಸಾದರು. ರಾಮನಗರದಿಂದ ಜಗದೀಶ್ ಜೊತೆ ಪ್ರಕಾಶ್, ಸುವರ್ಣ ನ್ಯೂಸ್. ರಾಯಭಾಗ ಬಳಿ ಸಾಮೂಹಿಕ ಅತ್ಯಾಚಾರ ಪ್ರಕರಣ ನಡೆದು ವಾರ ಕಳೆದರೂ ಯಾರೂ ಚಕಾರ ಎತ್ತಿರಲಿಲ್ಲ. ಈ ಬಗ್ಗೆ ನಿನ್ನೆಯಷ್ಟೇ ಸುವರ್ಣ ನ್ಯೂಸ್ ವರದಿಯನ್ನು ಪ್ರಸಾರ ಮಾಡಿತ್ತು. ಇದಾದ ಮೇಲೆ ಸಿಎಂ ಆಸ್ಪತ್ರೆ ಭೇಟಿ ನೀಡಿದ್ದಾರೆ. ಜೊತೆಗೆ ಕಣ್ಣು ಕಾಣದಂತಿದ್ದ ಡಿಸಿ ಕೂಡ ಆಸ್ಪತ್ರೆಗೆ ದೌಡಾಯಿಸಿದ್ದಾರೆ. ಅಂದು ಫೆಬ್ರವರಿ 26 ಬೆಳಗಾವಿ ಜಿಲ್ಲೆ ರಾಯಭಾಗ ಬಳಿಯ ಇಟ್ನಾಳ್ ಗ್ರಾಮದಲ್ಲಿ ಘೋರ ಘಟನೆಯೊಂದು ನಡೆದು ಹೋಗಿತ್ತು. ದೆಹಲಿಯಲ್ಲಿ ನಡೆದ ಸಾಮೂಹಿಕ ಅತ್ಯಾಚಾರದ ರೀತಿಯಲ್ಲೇ ಇಲ್ಲೂ ಒಂದು ಪೈಶಾಚಿಕತೆ ನಡೆದಿತ್ತು. 3 ಕಾಮುಕರು ಕಾಲೇಜಿನಿಂದ ಬರ್ತಿದ್ದ ಯುವತಿಯನ್ನ ಹೊತ್ತೊಯ್ದು ಅತ್ಯಾಚಾರ ಎಸಗಿದ್ದರು. ನಂತರ ಆಕೆಯನ್ನು ಪಾಳು ಬಾವಿಗೆ ಎಸೆದಿದ್ದರು.
ನತದೃಷ್ಟ ಯುವತಿ ಈಗ ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ಚೇತರಿಸಿಕೊಳ್ತಿದ್ದಾಳೆ. ಆದ್ರೆ ಇಷ್ಟು ದಿನವಾದ್ರೂ ಈ ಬಗ್ಗೆ ಸರ್ಕಾರವಾಗಲಿ ಸಾರ್ವಜನಿಕರಾಗಲಿ ಧ್ವನಿ ಎತ್ತದ ಬಗ್ಗೆ ನಿನ್ನೆ ಸುವರ್ಣ ನ್ಯೂಸ್ನಲ್ಲಿ ವರದಿ ಪ್ರಸಾರವಾಗಿತ್ತು. ಆ ನಂತರ ಎಚ್ಚೆತ್ತುಕೊಂಡ ಸಿಎಂ ಜಗದೀಶ್ ಶೆಟ್ಟರ್ ಇಂದು ಆಸ್ಪತ್ರೆಗೆ ಭೇಟಿ ನೀಡಿ ಯುವತಿಯ ಆರೋಗ್ಯ ವಿಚಾರಿಸಿದ್ರು. ಅಲ್ಲದೆ ಆರೋಪಿಗಳು ಹಾಗೂ ಅವರ ಕುಟುಂಬದವರ ವಿರುದ್ಧ ಗೂಂಡಾ ಕಾಯ್ದೆಯಡಿ ಕೇಸ್ ದಾಖಲಿಸುವುದಾಗಿ ಹೇಳಿದ್ರು. ಅವಳಿಗೆ ಧೈರ್ಯವನ್ನು ಕೊಟ್ಟಿದ್ದೇವೆ. ಇವತ್ತು ಇಡೀ ಸರ್ಕಾರ ನಿಮ್ಮ ಜೊತೆ ಇದೆ, ಯಾವುದೇ ರೀತಿ ಹೆದರುವಂಥ ಕಾರಣ ಇಲ್ಲ ಮತ್ತು ಎಲ್ಲ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ. ಎಲ್ಲ ಸೂಚನೆ ಕೊಟ್ಟಿದ್ದೇವೆ. ನಮ್ಮ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಹೆಚ್ಚಿನ ಕಾಳಜಿ ತೆಗೆದುಕೊಂಡಿದ್ದಾರೆ. ಆ ಫ್ಯಾಮಿಲಿ ಮೇಲೆ ಗುಂಡಾ ಆ್ಯಕ್ಟ್ ಪ್ರಕಾರ ಏನು ಕಾನೂನು ಕ್ರಮ ಬೇಕು ಅದನ್ನು ನಾವು ಮಾಡ್ತೀವಿ. ಸಿಎಂ ಭೇಟಿ ನಂತರ ಓಡೋಡಿ ಬಂದ ಜಿಲ್ಲಾಧಿಕಾರಿ. 7 ದಿನದ ನಂತರ ಡಿಸಿಜಿಗೆ ಜ್ಞಾನೋದಯವಾಯ್ತಾ? ಇಷ್ಟು ದಿನ ಏನ್ ಮಾಡ್ತಿತ್ತು ಜಿಲ್ಲಾಡಳಿತ? ಪ್ರಕರಣ ನಡೆದು 7 ದಿನವಾಗಿದ್ದರೂ ಜಿಲ್ಲಾಧಿಕಾರಿ ಎನ್ ಜಯರಾಮ್ ತನಗೂ ಪ್ರಕರಣಕ್ಕೂ ಸಂಬಂಧವೇ ಇಲ್ಲ ಎಂಬಂತಿದ್ರು. ಸೌಜನ್ಯಕ್ಕೂ ಆಸ್ಪತ್ರೆಗೆ ಭೇಟಿ ಕೊಡ್ಲಿಲ್ಲ. ಆದ್ರೆ ಯಾವಾಗ ಸಿಎಂ ಶೆಟ್ಟರ್ ಆಸ್ಪತ್ರೆಗೆ ಭೇಟಿ ಕೊಟ್ರೋ ಆ ಬೆನ್ನಲ್ಲೇ ಡಿಸಿ ಜಯರಾಮ್ ಓಡೋಡಿ ಬಂದ್ರು. ಜಿಲ್ಲಾಧಿಕಾರಿಯ ಈ ಬೇಜವಾಬ್ದಾರಿತನಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಇಂಥ ಒಂದು ದೌರ್ಜನ್ಯ ಆಗ್ತಾ ಇದೆ ಅಂತಂದರೆ ನಿಜವಾಗ್ಲೂ ತುಂಬ ಅನ್ಯಾಯ ಅನಿಸುತ್ತೆ. ಮಹಿಳೆಯಾಗಿ ಎಲ್ಲೋ ಒಂಥರ ಈ ಸಮಾಜದ ವಿರುದ್ಧ ಸಿಡಿದೇಳಬೇಕು ಅನ್ನೋವಂಥ ಒಂದು ಭಾವನೆ ನಮ್ಮಲ್ಲಿ ಮೂಡ್ತಾ ಇದೆ. ಇಂಥ ಒಂದು ಘಟನೆ ಆದಾಗ ಒಂದು ನೈತಿಕತೆಯನ್ನು ಮೆರಿಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ಅವರು ಧೈರ್ಯವನ್ನು ತುಂಬಬೇಕು. ಇನ್ನು ಪ್ರಕರಣದ 4ನೇ ಆರೋಪಿ ಹೆಸರು ಬಹಿರಂಗವಾಗಿದೆ. ಸದಾಶಿವ ಡಾಂಗೆ 4ನೇ ಆರೋಪಿ ಅಂತ ಯುವತಿಯ ಸಂಬಂಧಿಕರೊಬ್ಬರು ಸುವರ್ಣ ನ್ಯೂಸ್ಗೆ ಮಾಹಿತಿ ನೀಡಿದ್ದಾರೆ. ಮತ್ತು ಏನಿದ್ರು ನಾಳೆ ಏನ್ರಿ ಆದ್ರೆ ಅವ್ನು 3 ಮಂದಿದ ಘಟನೆ ಹೇಳಬೇಕು. ನನ್ನ ಹೆಸರು ಬತ್ತಂದ್ರೆ ನೀನು ಕೊಲ್ತನ ತೇಕಿಸಿಂದ ಏನೋ ಹುಡುಗಿ ಅಂಜಿಕೆ ಹಾಕಿರತ್ರಿ. ಅವ್ರ ಹೆಸರು ಹೇಳ್ಯಾಳ್ರಿ. ಸದಾ ಇದು ಫಸ್ಟ್ನೇ ಹೆಸರು ರೀ ಬೀರಪ್ಪ ಸತ್ಯಪ್ಪ ಡಾಂಗೇರಿ, ಸುರೇಶ್ ಡಾಂಗೇರಿ, ಯಮನಪ್ಪ ಡಾಂಗೇರಿ. ಈಗ ಹೇಳೋದಂದ್ರೆ ರೀ ಸದಾಶಿವ ಡಾಂಗೆ ಅನ್ನತ್ತಾಳ್ರಿ. ಒಟ್ಟಲ್ಲಿ ಸರ್ಕಾರ ಕೊನೆಗೂ ಎಚ್ಚೆತ್ತುಕೊಂಡಿದೆ. ಜೊತೆಗೆ ಸಾರ್ವಜನಿಕರಿಂದಲೂ ಆಕ್ರೋಶ ವ್ಯಕ್ತವಾಗ್ತಿದೆ. ಈಗಲಾದ್ರೂ ಆರೋಪಿಗಳಿಗೆ ತಕ್ಕ ಶಿಕ್ಷೆಯಾಗಿ ಭಯದ ನೆರಳಿನಲ್ಲಿರುವ ಯುವತಿಯ ಕುಟುಂಬಕ್ಕೆ ಸೂಕ್ತ ಭದ್ರತೆ ಸಿಕ್ಕರೆ ಸಾಕು. ಬೆಳಗಾವಿಯಿಂದ ಕ್ಯಾಮರಾ ಪರ್ಸನ್ ರವಿರಾಜ್ ಜೊತೆ ಚಂದ್ರಕಾಂತ್ ಸುಗಂಧಿ, ಸುವರ್ಣ ನ್ಯೂಸ್. ಅಡುಗೆ ಅನಿಲ ಸಿಲಿಂಡರ್ಗಳ ಸಂಖ್ಯೆಯನ್ನು 6ರಿಂದ 9ಕ್ಕೆ ಏರಿಸಿದ್ದು ಹಳೆ ಸುದ್ದಿ. ಆದರೆ ನಾವು ನಿಮಗೆ ಹೇಳೋದಕ್ಕೆ ಹೊರಟಿರೋದು ಗ್ಯಾಸ್ ಸಿಲಿಂಡರ್ ಬಗೆಗಿನ ಸಮಸ್ಯೆಗಳನ್ನು. ವರ್ಷಕ್ಕೆ 9 ಸಿಲಿಂಡರ್ ಪಡೆಯೋದು ಹೇಗೆ, ಡಬಲ್ ಸಿಲಿಂಡರ್ ಪಡೆಯೋದಕ್ಕೆ ಇರುವಂಥ ಕಿರಿಕಿರಿಗಳು ಏನು, ಹೀಗೆ ಪ್ರತಿದಿನ ಒಂದೊಂದು ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ತೀವಿ ಗ್ಯಾಸ್ ಗಡಿಬಿಡಿಯಲ್ಲಿ. ಅಂತೂ ಇಂತೂ ಸಬ್ಸಿಡಿ ಸಿಲಿಂಡರ್ ಸಂಖ್ಯೆ 9ಕ್ಕೆ ಏರಿದ್ದಾಯಿತು ಅಂತ ನೀವು ನಿಟ್ಟುಸಿರು ಬಿಡೋ ಹಾಗಿಲ್ಲ. ಯಾಕಂದರೆ 9 ಸಿಲಿಂಡರ್ ಸಿಗೋದು ಮುಂದಿನ ಏಪ್ರಿಲ್ನಿಂದ. ಇದರ ಡೀಟೇಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಇನ್ನು ಮುಗಿದಿಲ್ಲ ಗ್ಯಾಸ್ ಗೊಂದಲ. 9 ಸಬ್ಸಿಡಿ ಸಿಲಿಂಡರ್ ಸಿಗೋದು ಏಪ್ರಿಲ್ನಿಂದ. ಮಾರ್ಚ್ 31ರವರೆಗೆ ಸಿಗೋದು ಕೇವಲ 5 ಸಿಲಿಂಡರ್. ಸಬ್ಸಿಡಿ ಸಿಲಿಂಡರ್ ಸಂಖ್ಯೆಯನ್ನ 6ಕ್ಕೆ ಇಳಿಸಿ ಗ್ರಾಹಕರ ಕೆಂಗಣ್ಣಿಗೆ ಗುರಿಯಾಗಿದ್ದ ಕೇಂದ್ರ ಸರ್ಕಾರ ಮತ್ತೆ ಸಿಲಿಂಡರ್ ಸಂಖ್ಯೆಯನ್ನ 9ಕ್ಕೆ ಏರಿಸಿ ಕೈ ತೊಳೆದುಕೊಳ್ತು. ಆದರೆ ಗ್ರಾಹಕರ ತಲೆಬಿಸಿ ಮಾತ್ರ ಕಡಿಮೆಯಾಗಿಲ್ಲ. ಯಾಕಂದ್ರೆ 9 ಸಬ್ಸಿಡಿ ಸಿಲಿಂಡರ್ ಸಿಗೋದು ಏಪ್ರಿಲ್ ತಿಂಗಳಿನಿಂದ. ಎಲ್ಲ ಗ್ರಾಹಕರುಗಳಿಗೂ 9 ಸಿಲಿಂಡರ್ಸ್ ಸಿಕ್ಕುತ್ತೆ ಏಪ್ರಿಲ್ ಟು ಮಾರ್ಚ್. ಫಸ್ಟ್ ಏಪ್ರಿಲಿಂದ 31st ಮಾರ್ಚ್ ನೆಕ್ಸ್ಟ್ ಇಯರ್ಗೆ ಎವ್ರಿ ಫೈನಾನ್ಷಿಯಲ್ ಇಯರ್ 9 ಸಿಲಿಂಡರ್ ಸಿಕ್ಕುತ್ತೆ. 9 ಸಿಲಿಂಡ್ರು ಸಬ್ಸಿಡಿ ದರದಲ್ಲೇ ಸಿಕ್ಕುತ್ತೆ. ಅದಾದಮೇಲೆ 9 ಸಿಲಿಂಡರ್ ಒಂದು ವರ್ಷಕ್ಕೆ ಮುಗಿದ್ರೆ ಅದಾದಮೇಲೆ ನಾನ್ ಸಬ್ಸಿಡೈಸ್ಡ್ ರೇಟ್ ಅಂತ ವರ್ಷ ತಿಂಗಳ ಅದನ್ನ ಅನೌನ್ಸ್ ಮಾಡ್ತಾರೆ. ಆ ರೇಟ್ ಪ್ರಕಾರ ಅದನ್ನು ಪೇ ಮಾಡಬೇಕಾಗುತ್ತೆ. ಈ ಸಬ್ಸಿಡಿ ಸಿಲಿಂಡರ್ಗಳು ಗ್ರಾಹಕರಿಗೆ ವಿತರಣೆಯಾಗುವ ಅವಧಿಯ ವಿವರ ಇಲ್ಲಿದೆ ನೋಡಿ. 9 ಸಬ್ಸಿಡಿ ಸಿಲಿಂಡರ್ಗಳು ಸಿಗೋದು 2013 ಏಪ್ರಿಲ್ 13ರಿಂದ. ಒಂದು ವೇಳೆ ಈ ಮಾರ್ಚ್ನಲ್ಲಿ ಸಿಲಿಂಡರ್ ಖಾಲಿಯಾದರೆ ನೀವು 966 ರೂಪಾಯಿ ಕೊಟ್ಟು ಸಿಲಿಂಡರ್ ಪಡೆಯಬೇಕು. ಕಳೆದ ವರ್ಷದ ಕೋಟಾದಲ್ಲಿ ಅಂದರೆ ಸೆಪ್ಟೆಂಬರ್ನಿಂದ ಈ ಮಾರ್ಚ್ 31ರವರೆಗೆ 5 ಸಬ್ಸಿಡಿ ಸಿಲಿಂಡರ್ ಸಿಗಲಿದೆ. ಇದರ ಮಧ್ಯೆ ಗ್ರಾಹಕರಿಗೆ ನೆಮ್ಮದಿ ಕೊಡೋ ವಿಷಯ ಅಂದರೆ ಸಿಲಿಂಡರ್ ಬುಕ್ಕಿಂಗ್ಗೆ ಇದ್ದ 21 ದಿನಗಳ ಅಂತರವನ್ನು ತೆಗೆದುಹಾಕಲಾಗಿದೆ.
ಸರ್ಕಾರದ ಈ ಯೋಜನೆ ತುಂಬ ಖುಷಿ ಅನಿಸುತ್ತೆ. ಯಾಕಂದರೆ ಮನೆಯಲ್ಲಿ ಬೇಗ ಸಿಲಿಂಡ್ರ್ ಖಾಲಿ ಆಗಿಬಿಡುತ್ತೆ, ಮತ್ತು ಪರದಾಡಬೇಕಾಗುತ್ತೆ, ಕೆರೋಸಿನ್ ಸಿಗಲ್ಲ ಇನ್ ಟೈಮಿಗೆ, ಮತ್ತು ಗ್ಯಾಸನ್ನೇ ನಂಬ್ಕೊಂಡಿರೋರಿಗಂತೂ ತುಂಬಾ ಕಷ್ಟ ಆಗೋಗ್ಬಿಡುತ್ತೆ. ಈಗ ಆ ಸೌಲಭ್ಯ ಕೊಟ್ಟಿರೋದ್ರಿಂದ ನಾವು ಎನಿ ಟೈಮ್ ಬುಕ್ ಮಾಡ್ಕೊಂಡಾಗ ಅದ್ರ ಸೌಲಭ್ಯ ಸಿಗುತ್ತಲ್ಲ, ನಮಗೆ ಗೃಹಿಣಿಯರಿಗೆ ತೊಂದರೆ ಆಗೋಲ್ಲ. ಯಾವ ಆಫೀಸಿಗೆ ಹೋಗಲಿ ಸಡನ್ನಾಗಿ ಅಡುಗೆ ಮಾಡ್ಕೋಬೋದು, ಹೋಗ್ಬೋದು. ಮನೆಯಲ್ಲಿರೋಂಥವ್ರಿಗೂ ಕೂಡ ನಾವು ಅನುಕೂಲ ಮಾಡಿಕೊಡ್ಬೋದು. ಅದಕ್ಕೋಸ್ಕರ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೋದು. ನಮ್ಗೆ ಈಗ ಮಾಡ್ತಕ್ಕಂಥ 21 ದಿವಸ ಇದ್ದಿದ್ದು 24 ಅವರ್ಸ್ ಎನಿ ಟೈಮ್ ಮಾಡ್ಬೋದು ಅಂತ ಮಾಡಿರ್ತಕ್ಕಂಥ ಸರ್ಕಾರದ ಯೋಜನೆಗೆ ತುಂಬ ಖುಷಿಯಾಗಿದೆ. ಬಟ್ ಈ 9 ಸಿಲಿಂಡರ್ನ 15 ಸಿಲಿಂಡರ್ಗೆ ಏರಿಸಿದ್ರೆ ತುಂಬ ಸಂತೋಷ ಆಗುತ್ತೆ. ಸಿಲಿಂಡರ್ ಸಂಖ್ಯೆ ಹೆಚ್ಚಾಯಿತು ಅಂತ ಬೇಕಾಬಿಟ್ಟಿ ಗ್ಯಾಸ್ ಬಳಸಬೇಡಿ. ಸಿಲಿಂಡರ್ ಪೂರೈಕೆ ಬಗ್ಗೆ ಗ್ರಾಹಕರ ಬುಕ್ನಲ್ಲಿ ನಮೂದಿಸಿಕೊಳ್ಳಿ. ಗ್ಯಾಸ್ ಬಳಕೆ ಹಿತಮಿತವಾಗಿರಲಿ. ಗ್ಯಾಸ್ ಬಳಕೆ ಹೆಚ್ಚಾದಷ್ಟು ನಿಮ್ಮ ಜೇಬಿಗೆ ಕತ್ತರಿ ಬೀಳುತ್ತೆ ಅನ್ನೋದು ನೆನಪಿರಲಿ. ಬೆಂಗಳೂರಿನಿಂದ ಕ್ಯಾಮರಾಮನ್ ರೇಣುಕಾ ಪ್ರಸಾದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಇನ್ನಷ್ಟು ತಾಜಾ ಸುದ್ದಿಗಳು ಬ್ರೇಕ್ನ ನಂತರ.